ಮಹಾಭಾರತೋಕ್ತವಾದ ಕಥೆಯನ್ನು ಹೇಳ್ತಾರೆ. ಅನುಸಂಧಾನ ಹೇಗಿರುತ್ತೆ ಅಂತ. ನಾರದರು ಬರ್ತಾ ಇದ್ರು. ಒಂದು ರಥ ಎದುರಿಗೆ ಬರ್ತಾ ಇತ್ತು. ಆ ರಥದಲ್ಲಿ 4 ಜನ ಇದ್ರು. ಅಷ್ಟಕ, ಅನ್ವಯ, ಹೈಹಯ, ಶಿಬಿ ಅಂತ 4 ಜನ ಚಕ್ರವರ್ತಿಗಳು ಹೊರಟಿದ್ರು ಒಂದು ಕಡೆಗೆ. ಆ ರಥ ಹೊಡ್ಕೊಂಡು ಬರ್ತಾ ಇದ್ರು. ನಾರದರು ಬಂದ್ರಲ್ಲ, ರಥದಿಂದ ಇಳಿದ್ರು, ನಮಸ್ಕಾರ ಮಾಡಿದರು. ನಾರದರೆ ಯಾಕೆ ನಡ್ಕೊಂಡು ಹೋಗ್ತಾ ಇದ್ದೀರಿ? ರಥ ಹತ್ತಿ ಅಂದರು. ರಥ ಹತ್ತಿದ್ರು. ಹೋಗ್ತಾ ಇದೆ ರಥ ಮುಂದಕ್ಕೆ. 4 ಜನದಲ್ಲಿ ಮಹಾನ್ ಚಕ್ರವರ್ತಿಗಳು. ಸಾಧಾರಣವಾಗಿ ಸಹಜವಾಗಿ ಮಾತು ಪ್ರಾರಂಭವಾಯಿತು. ಈ ಸಹಜವಾಗಿ ಆದಾಗ ಧರ್ಮರಹಸ್ಯಗಳು ಈಚೆಗೆ ಬರುತ್ತೆ. ಸಹಜವಾಗಿ ದುರುದ್ದೇಶ ಬಂದಾಗ ಹಾಗೆ ಜಗಳಾದಿಗಳಾಗಿ ಪಾಪ ಸಂಘಟನೆಯೂ ಆಗುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾರದರಲ್ಲಿ ಪ್ರಾರ್ಥನೆ ಮಾಡಿದರು, ಸ್ವಾಮಿ ನಾವು 4 ಜನ ಇದ್ದೀವಲ್ಲ, ನಾವು ಚಕ್ರವರ್ತಿಗಳು, ಏನೋ ನಮ್ಮ ಕೈಲಾದ ದೇವ್ರ ಸೇವೆ ಮಾಡಿದ್ದೇವೆ, ಏನಾರು ದೋಷ ಇದ್ದರೆ ಹೇಳಿ ತಿದ್ದುಗೋತೇವೆ ಅಂತ ಆಗಿದೆ. ನಾರದರು ಹೇಳಿದ್ರು, ಮಹಾನ್ ಚಕ್ರವರ್ತಿಗಳು, ನಿಮ್ಮ ಅನುಸಂಧಾನ ನನಗೆ ಅರ್ಥ ಆಗೋದು ಕಷ್ಟ. ಅಂಥ ಪುಣ್ಯಜೀವಿಗಳು ನೀವು, ನಿಮಗೆ ನರಕ ಪಾಪ ಅನ್ನೋ ಶಬ್ದವೇ ನಿಮ್ಮ ಹೆಸರು ಹೇಳಿದವರೆಗೂ ಬರೋಲ್ಲ. ಅಂಥದ್ದು ನಾನೇನು ದೋಷ ಮಾಡಿದ್ದೀನಿ ಹೇಳು ಅಂತ ಕೇಳ್ತಾ ಇದ್ದೀರಲ್ಲ, ಏನು ಹೇಳಪ್ಪ ಅಂದರು ನಾರದರು. ಇಲ್ಲ ಸ್ವಾಮಿ, ತಾವು ಹೇಳಲೇಬೇಕು. ಯಾಕೆ ಅಂದರೆ ನೀವು ಸ್ವರ್ಗಲೋಕದ ಪುರಾಣಿಕರು. ಉಪೇಂದ್ರ ನಾಮಕ ಪರಮಾತ್ಮನ ಎದುರಿಗೆ ಪುರಾಣವನ್ನು ಶಾಸ್ತ್ರವನ್ನು ಪ್ರತಿಪಾದನೆ ಮಾಡತಕ್ಕಂಥವ್ರು ನೀವು. ಅಷ್ಟು ಸೂಕ್ಷ್ಮ ನಿಮಗೆ ಗೊತ್ತಿರುತ್ತೆ. ನಮ್ಮ ತಪ್ಪನ್ನು ತಿದ್ದುಕೊಳ್ಳೋಕ್ಕೆ ನಾವು ಕೇಳ್ತಾ ಇರೋದರಿಂದ ಉಪದೇಶ ಕ್ರಮದಲ್ಲಾರು ಹೇಳ್ಬೋದಲ್ಲ. ನಮ್ಮ ನಾರದರು ಅಷ್ಟೇ. ವಿಷ್ಣು ಭಕ್ತರು ಒಂದು ಸಾರಿ ನಮ್ಮನೆ ಬರಕ್ಕೆ ಬಿಟ್ಬಿಡ್ತಾರೆ. ಯಾಕಪ್ಪ ಬೇಕು ನೀವೆಲ್ಲ ದೊಡ್ಡೋರು ಅಂತ. ಇಲ್ಲ ಸ್ವಾಮಿ ತಿದ್ದಲೇಬೇಕು, ನಮ್ಮನ್ನು ಉದ್ಧಾರ ಮಾಡಲೇಬೇಕು ಅಂತ ಅನುಸಂಧಾನ ಇರೋರಾದ್ರೆ ಕೂತ್ಕೊ ಹೇಳ್ತೀನಿ ಅಂತಾರೆ. ಅವ್ರನ್ನೇ ಜ್ಞಾನಿಗಳು ಅನ್ನೋದು. ಆಯ್ತಾ? ಜ್ಞಾನಿಗಳು ಸುಮ್ಮನೆ ಮಾತಾಡಲ್ಲ. 3-4 ಸಾರಿ ನಮ್ಮಿಂದ ಪ್ರಾರ್ಥನೆ ಆಗಬೇಕು. ತಿದ್ದುಗೋತೇನೆ ಎಂಬತಕ್ಕಂಥ ಅನುಸಂಧಾನದ ಆ ಧ್ವನಿತಾರ್ಥಕ್ಕಿಂತ, ನಮ್ಮ ಹಾವಭಾವಕ್ಕಿಂತ ನಮ್ಮ ಮನೋಧರ್ಮ ವ್ಯಕ್ತಪಡಿಸ್ಬೇಕು ಅಂತ ಅರ್ಥ. ಹಾಗೆ ಕೇಳಲೇಟ್ಗೆನೆ ನಾರದರು ಶುರು ಮಾಡಿದರು. ಅಷ್ಟಕ ಮೊದಲು ನೀ ಬೀಳ್ತಿ ಕೆಳಕ್ಕೆ ಅಂದರು. ಕಡ 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 ನಡುಗ್ಟ. ನೀನು ಪಾಪದಿಂದ ಕೂಡಿದೆಯೇ ನೋಡ್ರಿ, ಅಂಥ ಪುಣ್ಯಾತ್ಮರನ್ನು ನೀ ಪಾಪದಿಂದ ಕೂಡಿದೆಯಾ, ಆ ಸೂಕ್ಷ್ಮನ ಹೇಳ್ತೀನಿ ಅನ್ನಬೇಕಾದ್ರೆ ನಾರದರ ಯೋಗ್ಯತೆ ಏನು, ಆ ಅನುಸಂಧಾನದ ಸೂಕ್ಷ್ಮದ ಗತಿ ಏನು ಅನ್ನೋದನ್ನು ತೋರಿಸ್ತಾರೆ. ಸ್ವಾಮಿ ಏನಂತ ಪಾಪ ಮಾಡಿದ್ದೆ, ನಂಗೆ ತಿಳಿದಾಗೆ ಗೊತ್ತಿಲ್ಲದಿದ್ದಾಗೆ ತಿಳಿಸಿ ತಿದ್ದುಗೋತೇನೆ ಎಂದ. ನಾನೊಂದಿನ ನಿನ್ನ ಅರಮನೆಗೆ ಬಂದಿದ್ದೆ. ಅರಮನೆ ಭರ್ತಿ ನವರತ್ನಗಳ ರಾಶಿ ಬಿದ್ದಿತ್ತು. ಇದೆಲ್ಲ ಯಾರ್ದು ಒಂದೆ ಅಲ್ವಾ? ನಾನು ಬ್ರಾಹ್ಮಣರಿಗೆ ದಾನ ಕೊಟ್ಟದ್ದು ಒಂದೇ, ಬಿದ್ದಿ ಹಳ್ಳಕ್ಕೆ ಎಂದರು. ಏನು ನಡೆದಿತ್ತು ಕತೆ ಅಂದರೆ, ಬ್ರಾಹ್ಮರಿಗೆ ದಾನ ಮಾಡಿದ್ದು ಸತ್ಯ. ಆ ಬ್ರಾಹ್ಮರು ಎಲ್ಲೋ ಒಂದು ಯಜ್ಞಕ್ಕೋಸ್ಕರ ಹೊರಟಿದ್ರು. ಈ ಅರಮನೆಗೆ ಬಂದಿದ್ದರು ರಾಜನ ಹತ್ರಕ್ಕೆ, ಅಷ್ಟಕನ ಹತ್ರಕ್ಕೆ. ಅವನು ಬ್ರಾಹ್ಮಣರು ಬಂದು ಅಂತ ಬೇಕಾದಷ್ಟು ದಾನ ಧರ್ಮಗಳು ಮಾಡಿ ಹರಿಗೆ ಸಮರ್ಪಣೆ ಮಾಡಿದ್ದ. ಆ ಬ್ರಾಹ್ಮರು ಹೇಳಿದ್ರು, ನಾವೀಗ ತಗೊಂಡು ಹೋಗೋಕ್ಕಾಗಲ್ಲ, ನಾವು ಯಾವುದೋ ಒಂದು ಯಜ್ಞಾರ್ಥವಾಗಿ ಹೋಗ್ತಾ ಇದ್ದೇವೆ, ಅಲ್ಲಿಂದ ಬಂದ ಮೇಲೆ ಇದನ್ನು ತಗೊಂಡು ಹೋಗ್ತೇವೆ, ಅಲ್ಲಿವರೆಗೂ ನಿನ್ನ ಅರಮನೆಯಲ್ಲೇ ಇಟ್ಕೊಂಡಿರು, ನಾವು ಹೋಗ್ತಾ ತಗೊಂಡು ಹೋಗ್ತೇವೆ ಅಂತ ಹೇಳಿದ್ರು. ಆಗ್ಬೋದು ಸ್ವಾಮಿ ಇಲ್ಲ. ಆ ರಾಶಿ ಬಿದ್ದಿತ್ತು. ಆಗ ಏನು ಹೇಳಬೇಕಾಗಿತ್ತು ಅಷ್ಟಕ? ನೋಡಿ ನಾರದ್ರು ಹೇಳ್ತಾರೆ, ಏನು ಹೇಳಬೇಕಾಗಿತ್ತು ನೀನು? ಇದು ಬ್ರಾಹ್ಮಣರ ಸೊತ್ತು ಅಲ್ಲಿರೋದು ಅಂತ ಹೇಳಬೇಕಾಗಿತ್ತು. ನಾನು ಬ್ರಾಹ್ಮಣರಿಗೆ ದಾನ ಕೊಟ್ಟ ವಸ್ತು ಅಂತ ಕೃಷ್ಣಾರ್ಪಣ ವಸ್ತು ಅಂತ ಆಗೋದ ಮೇಲೆ ನಾನು ಬ್ರಾಹ್ಮಣರಿಗೆ ದಾನ ಕೊಟ್ಟ ವಸ್ತು ಅಂತ ಎಲ್ಲಿ ಹುಟ್ಟುತ್ತಪ್ಪ ತಿರ್ಗಾ ಸಂಕಲ್ಪ ಅಂದರು. ಬ್ರಾಹ್ಮಣರಿಗೆ ಕೃಷ್ಣಾರ್ಪಣ ವಸ್ತು ಅಂತ ದಾನ ಕೊಟ್ಟಿದ್ದ ವಸ್ತು, ಮತ್ತೆ ನಾನು ಇದು ಬ್ರಾಹ್ಮಣರಿಗೆ ಕೊಟ್ಟದ್ದು ಬಿದ್ದಿ ಹಳ್ಳಕ್ಕೆ ಅಂದರು. ಹರೇ ಶ್ರೀನಿವಾಸ ಅಂದ. ಪಶ್ಚಾತ್ತಾಪ ಪಡೋಕ್ಕೆ ಶುರು ಮಾಡೋದು. ಇನ್ನು 3 ಜನ ಹೇಗಿರ್ಬೇಕಲ್ಲ ಕಾಕೊಳ್ಳಿ, ಯಾರು ನೆಕ್ಸ್ಟ್ ಅಂದರು. ಎರಡನೇ ಒಂದು ಸೀಟ್ ಬಂತು. ಸ್ವಾಮಿ ನಾನೇನು ತಪ್ಪು ಮಾಡಿದ್ದೀನಿ ಅಂದರು. ಏನೂ ತಪ್ಪು ಮಾಡಿಲ್ಲ. ನೋಡಿ ನಾರದ್ರ ಹಣೆ ಬರ ಎಂಥ ಜ್ಞಾನಿ. ನಾನೊಂದಿನ ನಿನ್ನರ ಮನೆಗೆ ಬಂದಿದ್ದೆ ಅಂತ ಹೇಗಿದೆ. ಏನು ಮಾಡಿದಿ ನೀನು ಅಂದರೆ, ಅನೇಕ ವಸ್ತುಗಳು ನಿನ್ನ ಹತ್ರ ಇತ್ತು. ಯಾರೋ ನಾ ಬಂದಾಗ 5-6 ಜನ ಒಳ್ಳೆ ಬಡವರು ಮಹಾಜ್ಞಾನಿಗಳು ಬ್ರಾಹ್ಮಣರು ಬಂದಿದ್ದರು. ಅವರು ನಿನ್ನೆದುರಿಗೆ ಆ ವಸ್ತುಗಳ ಗುಣಗಾನ ಮಾಡ್ತಾ ಇದ್ರು. ಆ ವಸ್ತು ಬಹಳ ಚೆನ್ನಾಗಿದೆ, ಆ ವಸ್ತು ತುಂಬ ಚೆನ್ನಾಗಿದೆ, ಆ ವಸ್ತು ನಿಜವಾಗ್ಲೂ ಅದು ಇರಬೇಕಾದಂಥದ್ದು ಅಂತ ಆ ಗುಣಗಾನ ಮಾಡ್ತಾ ಇದ್ದಾರೆ. ಆಗ ನೀನು ಈ ವಸ್ತುವನ್ನು ಅವರಿಗೆ ಕೊಡಲಿಲ್ಲ, ಬಿದ್ದಿ. ತುಂಬ ಚೆನ್ನಾಗಿದೆ ಆಚಾರ್ಯ, ಒಳ್ಳೆ ಪ್ರಮೇಯ.
ಯಾರ್ದಾರು ಮನೆಗೆ ಹೋಗೋದು, ಈ ಟಿ ವಿ ಭಾಳ ಚೆನ್ನಾಗಿದೆ, ಈ ಟಿ ವಿ ತುಂಬ ಚೆನ್ನಾಗಿದೆ, ಸಿಂಗಾಪುರದು ಒಂದು ಏಟಿಗೆ ಕೊಡ್ಲಿ ಅಂತ ತರ್ತಾನ. ಅನುಸಂಧಾನ ಎಷ್ಟು ಕಷ್ಟ. ಅಲ್ಲಿ ಒಂದು ಕ್ಲಾಸ್ ಹಾಕಿದ್ರು, ಅರ್ಥಿಯಾಗಿದ್ದು ಅಧಿಕಾರಿಯಾಗಿದ್ದರೆ ಅದರ ಬಗ್ಗೆ ಗುಣಗಾನ ಮಾಡಿದ ವ್ಯಕ್ತಿಗೆ ಆ ವಸ್ತುವನ್ನು ಕೊಡಬಾರದೇ ಇದ್ದಿದ್ದು ಯಾವುದು ಉಳಿದಿಲ್ಲ. ಇದು ಧರ್ಮಶಾಸ್ತ್ರ. 3 ಸಾರಿ ಆ ವಸ್ತು ಬಗ್ಗೆ ಅಂದ ಅಂದರೆ, ಆದರೆ ಒಂದು ಕ್ಲಾಸ್ ಇದೆ ಅಲ್ಲಿ, ಅರ್ಥಿಯಾಗಿದ್ದು ಅಧಿಕಾರಿಯಾಗಿದ್ದರೆ ತೆಗೆದದನ್ನು ಕೃಷ್ಣಾರ್ಪಣ ವಸ್ತು ಅಂತ ಕೊಡಬೇಕು, ಯಾವುದೇ ವಸ್ತು ಆಗಿರಲಿ. ಇದು ಸೂಕ್ಷ್ಮ ಧರ್ಮ. ಸಪ್ತದ್ವೀಪ ಚಕ್ರವರ್ತಿಗಳು ಇವರಲ್ಲ, ಮತ್ತು ಅವ್ರ ಧರ್ಮ ಬೇಕಲ್ಲ. ನೀನು ಅವರಷ್ಟು ವರ್ಣೆ ಮಾಡ್ತಿದ್ರೂ ಕೂಡ ಅರ್ಥ ಮಾಡಿಕೊಳ್ಳದೆ ಆ ವಸ್ತುನ ಕೊಡಲಿಲ್ವಾದ್ರಿಂದ ವಿಷ್ಣು ಭಕ್ತರುಗಳು ವಸ್ತು ಬಗ್ಗೆ ಮಾತಾಡ್ತಾರೆಯೇ ವಿನ ತಿರ್ಪಿಯೋರಲ್ಲ. ಅರ್ಥ ಆಯ್ತಾ? ಹಾಗಾದ್ರೆ ಅವ್ರು ಕೇಳ್ಬೋದಾಗಿತ್ತಲ್ಲ ಅಂತ ನೀನು ಆಕ್ಷೇಪ ಮಾಡಬೇಡ. ಅವರು ತಿರ್ಪಿಯೋರಲ್ಲ, ವಸ್ತು ಗುಣಗಾನ ಮಾಡಿದರು. ನೀನು ಆ ಸೂಕ್ಷ್ಮವನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಯಾರೋ ಬರ್ತಾರೆ, ಸ್ವಾಮಿ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ, ಹಿಂದಿನ ಕಾಲದ ದೃಷ್ಟಾಂತ, ಮನೇಲೇನೂ ಇಲ್ಲ, ಅದಕ್ಕೆ ಶ್ರೀಮಂತರ ಮನೆಗೋ ಇರೋ ಮನೆಗೋ ಅಥವಾ ದಾನಿಗಳ ಮನೆಗೋ ಬಂದು ಬಡವರು, ಏನಿಲ್ಲ ಹೀಗೆ ಬಂದಿದ್ದೆ, ತಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂದರೆ ಸೂಕ್ಷ್ಮ ಅರ್ಥ ಮಾಡ್ಕೋಬೇಕು. ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂದರೆ ಯಾವುದೋ ಒಂದು ಸಂಕಷ್ಟಕ್ಕೋ ಒಂದು ಅವಸ್ಥೆಗೋ ಸಿಲುಕಿದ್ದಾನೆ ಅಂತ ಅರ್ಥ. ಸ್ವಾಮಿ ಏನು ನನ್ನಿಂದ ನಿಮಗೇನು ಸಹಾಯ ಆಗಬಹುದು ಅದನ್ನು ಮಾಡ್ತೇನೆ, ಯಾಕೊಂಥರ ಇದ್ದೀರಿ ಹೇಳಿ ಇಂದಾಗ, ಏನೂ ಇಲ್ಲಪ್ಪ ಮನೇಲಿ ಅಂದರೆ 50, 100, 20 ಕಟ್ ಕಳಿಸ್ತದು. ರಿಕ್ತ ಹಸ್ತೇನ ನಿವರ್ತಯೇ. ಹರಿವಾಯುಗಳ ಭಕ್ತರು ಮನೆಗೆ ಬಂದಾಗ ಬರೀ ಕೈಯಿಂದ ವಾಪಸ್ ಕಳಿಸ್ಬೇಡ. ಇದು ವಿದುರ ನೀತಿಯಲ್ಲಿ ಹೇಳ್ತಾನೆ, ಕಿಂಚಿತ್ ಸಲಿಲೈರಪಿ, ಒಂದೊಟ್ಟು ನೀರು ಕೊಡೆಯ, ಕುಶಲ ಪ್ರಶ್ನೆಯನ್ನು ಮಾಡಯ್ಯ, ಆರೋಗ್ಯವಾಗಿದೆಯಾ ಅಂತ ಕೇಳೋಷ್ಟು ನಿಂಗೆ ಬಾಯಿ ಬರಲ್ವೇ ಅಂತ ಕೇಳ್ತಾ ಇದ್ದ. ಆರೋಗ್ಯವಾಗಿದೆಯಾ ಅಂತ ಕೇಳಿದ್ರೆ ಅವನೇನಾರು ಎದ್ಬಿಟ್ಟು ಕೊಡಬೇಕಾದ್ರೆ ಅದು ಬಿಟ್ಬಿಡಿ. ಚಕ್ರವರ್ತಿಗಳ ವಿಚಾರ ಮಾತಾಡ್ತಿರೋದು. ನೀ ಬಿದ್ದಿ ಅಂದರು. ವೆರಿ ನೆಕ್ಸ್ಟ್ 3ನೇದು ಅಂದರು ಅಲ್ವೇ, ಪ್ರತರ್ಧನ ಮಹಾರಾಜ ರಥ ಹೊಡಿತಾ ಇದ್ದವನು, ನೀ ಬಿದ್ದಿ ಅಂದರು ರಥ ಹೊಡಿಯೋನಿಗೆ. ಸ್ವಾಮಿ ನಾನೇನು ಮಾಡಿದೆ ಅಂದ ಅವನು. ಹೇಳ್ತೀನಿ ಸೂಕ್ಷ್ಮವಾಗಿ. ಇದೇ ಥರ ಒಂದು ದಿವಸ ನಿನ್ನ ಅರಮನೆಗೆ ನಾ ಬಂದಿದ್ದೆ ನೋಡಿ. ನಾರದರೆಲ್ಲ ಪ್ರತ್ಯಕ್ಷವಾಗಿ ನೋಡಿ ನಡೆದ ಘಟನೆಗಳ ಸೂಕ್ಷ್ಮಾವಳಿಗಳ ಅನುಸಂಧಾನವನ್ನು ಬಿಡಿಸ್ತಾ ಇದ್ದಾರೆಯೇ ವಿನ ಗುಣವೈಷಮ್ಯ ದೂರನಾಗಿರ್ತಕ್ಕಂಥ ಭಗವಂತನ ಧರ್ಮ ಗುಣವೈಷಮ್ಯ ದೂರದಂತೆ ನಡ್ಕೊಳ್ತಕ್ಕಂಥ ಪ್ರಾಕ್ಟೀಸ್ ಇರೋ ನಾರದರು ನರಸಂಬಂಧ ಜ್ಞಾನಂ ದದಾತೀತೆ ಅರಾಂಧ್ರ ದೋಷ, ನಾರಾಂಧ್ರ ದೋಷ ಇಲ್ಲದ ವೇದಗಳು ಅಲ್ವಾ, ಆ ಜ್ಞಾನವನ್ನು ದದಾತೀತಿ ನಾರದ, ವೇದ ಜ್ಞಾನವನ್ನು ಕೊಡೋರು. ಆಯ್ತಾ? ನರಾಂದ್ರೆ ಜೀವರುಗಳು, ನಾರಾಂದ್ರೆ ಜೀವೋತ್ತಮರು. ಜೀವೋತ್ತಮರಾದ ಆನಂದ ತೀರ್ಥರ ವಾಯುದೇವರ ಜ್ಞಾನವನ್ನು ಜಗತ್ತಿಗೆ ಬಿತ್ತರಿಸ್ತಕ್ಕಂಥವರಾದ್ದರಿಂದ ಅವ್ರಿಗೆ ನಾರದರು ಅಂತ ಹೆಸರು. ನಾವು ತಿಳ್ಕೊಂಡಿರೋದೇನು, ಇವರು ಒಬ್ರಿಗೊಬ್ರಿಗೆ ಜಗಳ ಅಂಟಾಕೋರು ಅಂತ. ಅದಕ್ಕೆ ನಮ್ಮ ಹಣೆಮೇರ ಹೀಗಿದೆ ಅಂತ ನೋಡಿ ತೋರಿಸ್ತಾ ಇದ್ದಾರೆ. ಏನು ನಾನೊಂದಿನ ನಿನ್ನರ ಮನೆಗೆ ಬಂದಿದ್ದೆ, ಇದೇ ಥರ ರಥ ಹೊಡಿತಾ ಹೋಗ್ತಾ ಇದ್ದಿ. ಆಯ್ತಾ? ಆ ಹೋಗ್ತಾ ಇರೋ ಕಾಲಕ್ಕೆ ಯಾರೋ 5-6 ಜನ ಬ್ರಾಹ್ಮಣರು ಬಂದರು, ನಿಲ್ಲಿಸಿದ್ರು ರಥವನ್ನು. ನಾನು ಇದ್ದೆ, ನಾರದರು ಹೇಳ್ತಾ ಇದ್ದಾರೆ, ನಾನು ಇದ್ದೆ. ನಿಲ್ಲಿಸ್ಬಿಟ್ಟು ಏನು ಮಾಡಿದ್ರು ಅಂದರೆ ಅವ್ರು ಹೇಳಿದರು ಆ ಬ್ರಾಹ್ಮಣರು, ಅಪ್ಪ ಪ್ರತರ್ಧನ ಮಹಾರಾಜ, ನಮ್ಮ ಊರಿಗೆ ಕ್ಷಾಮ ಬಂದ್ಬಿಟ್ಟಿದೆ, ಭಯಂಕರ ಕ್ಷಾಮ. ಯಾರೋ ಹೇಳಿದರು ಪ್ರತರ್ಧನ ಮಹಾರಾಜನ ರಥಕ್ಕೆ ಕಟ್ಟಿರ್ತಕ್ಕಂಥ ಕುದುರೆಗಳನ್ನು ನಮ್ಮ ರಾಜ್ಯಕ್ಕೆ ತಂದರೆ, ನಮ್ಮ ಪಟ್ಟಣಕ್ಕೆ ತತ್ಕಾಲದಲ್ಲಿ ಸುಭಿಕ್ಷವಾಗಿ ಬಿಡುತ್ತೆ ಅಂತ. ಅದಕ್ಕೆ ಅಲ್ಲಿಂದ ನಡ್ಕೊಂಡು ಬಂದಿದ್ದೇವೆ, ನಿನ್ನ ರಥದ ಕುದುರೆಯನ್ನು ಕೊಡಬೇಕು ದಾನ. ಬಿಚ್ಚಿದಿ, ಒಳ್ಳೆ ಮನಸ್ಸು, ಅಬ್ಬಾ ಇಂಥ ದಾನ ದೇವರು ನಡೆಸ್ತಾ ಇದ್ದಾನೆ, ನನ್ನ ಜನ್ಮಾಂತರದ ಪುಣ್ಯ ವಿಶೇಷ, ಇದಕ್ಕಿಂತ ಇಂಥ ಅವಕಾಶ ಇದೆಯೇ ಅಂತ ಸಂತೋಷಪಟ್ಟು. ಆಗಲೂ ಪಾಪ ಇಲ್ಲ, ರಥದ ಕುದುರೆಯನ್ನು ಬಿಚ್ಚಿ ಕೃಷ್ಣಾರ್ಪಣ ಮಸ್ತು ಅಂತ ದಾನ ಕೊಟ್ಟು, ಆಗಲೂ ಪಾಪದ ಸುದ್ದಿ ಇಲ್ಲ. ಆ ನೊಗವನ್ನು ಹೊತ್ಕೊಂಡು ನನ್ನನ್ನು ರಥದಲ್ಲಿ ಕೂಡಿಸ್ಕೊಂಡು ನೀನೇ ಕುದುರೆಯಂತೆ ಹೊಡ್ಕೊಂಡು ಹೊರಟಿ, ಆಗಲೂ ಪಾಪದ ಬುದ್ಧಿ ಇಲ್ಲ. ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಒಂದು ಮಾತಾಡಿದ್ವಿ ಉಚ್ಚಾಯಿಸಿ. ಏನು ಅಂದರೆ ನಾರದ್ರೆ ಇನ್ನೇನಿಲ್ಲ, ಈ ಬ್ರಾಹ್ಮಣರು ಯಾವ ಕಾಲಕ್ಕೆ ಯಾವ ವಸ್ತುನ ಯಾವಾಗ ಕೇಳಬೇಕು ಅನ್ನೋ ಸ್ವಲ್ಪ ವಿವೇಕ ಇಲ್ಲ ನೋಡಿ. ಈಗಲ ಬಂದು ಕೇಳೋದು, ಪಾಪ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ನಾನು, ಈಗ ಬಂದು ಇವನು ಕುದುರೆ ಕೊಡಿ ಅಂತ ಕೇಳಿಬಿಟ್ರೆ, ಆ ಕುದುರೆ ಬಿಚ್ಚಿ ಕೊಟ್ಬಿಟ್ರೆ ಮುಂದಿನ ಅತಿಥಿಗಳ ಗತಿ ಏನು ಅಂತ ಒಂದು ಸ್ವಲ್ಪ ವಿವೇಕ ಬೇಡವೆ ಅಂದು. ಅದಕ್ಕೆ ಬಿದ್ದಿ.
ನೋಡಿದ್ರೆ ಅನುಸಂಧಾನ ಎಷ್ಟು ಕಷ್ಟ. ಇನ್ನು ನಾವು ಈ ಸ್ಥಿತಿಲಿ ಹೇಗಿರ್ತೀವಿ ಲೆಕ್ಕ ಹಾಕೊಳ್ಳಿ. ಅದಕ್ಕೊಂದು ಕಥೆ ರೂಪದಲ್ಲಿ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಆದ್ದರಿಂದ ಹೇಳ್ತಾ ಇದ್ದಾರೆ ಸೂಕ್ಷ್ಮತೆ. ನಾಲ್ಕನೆಯವನು ಶಿಬಿ ಇದ್ನಲ್ಲ, ಗಡ 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 ನಡುಗ್ತಾ ಇದ್ದಾನೆ. ನಾರದರು ಹೇಳಿದರು, ತಲೆ ಮೇಲೆ ಕೈ ಇಟ್ಬಿಟ್ರು, ಶಿಬಿ, ನಾನು ನಿನ್ನ ಅರಮನೆಗೆ ಬಂದಿದ್ದೆ, ನಿನ್ನ ಸಮಾನನಾದಂಥ ಅನುಸಂಧಾನ ಮಾಡುವನು ಈ ಜಗತ್ತಲ್ಲಿಲ್ಲ. ಸಾಕ್ಷಾತ್ ಭಗವಂತನ ಅನುಗ್ರಹಕ್ಕೆ ನೀ ಪಾತ್ರನಾಗಿದ್ದಿ. ನಿನ್ನ ಒಂದು ಪುಣ್ಯದಿಂದ ಈ 4 ಜನ ಈ ರಥದಲ್ಲಿದ್ದಾರೆ ಅಂದರು. ಸ್ವಾಮಿ, ನನ್ನ ಹೊಗಳಬೇಡಿ, ಅಂಥ ಪುಣ್ಯ ನಾನು ಏನು ಮಾಡಿದ್ದೆ ಅಂತ ನೋಡಿ. ಪುಣ್ಯ ಏನು ಅನುಸಂಧಾನ ಮಾಡಿದ್ದು ಜ್ಞಾಪಕ ಇಲ್ಲ. ಅಂಥ ಸೂಕ್ಷ್ಮ ಧರ್ಮವನ್ನು ನಾರದರು ಹೇಳ್ತಾರೆ. ನಾನೊಂದಿನ ನಿಮ್ಮ ಅರಮನೆಗೆ ಬಂದಿದ್ದೆ, ಆಯ್ತಾ, ಸರಿಯಾಗಿ ಭಗವಂತ ವೃದ್ಧ ಬ್ರಾಹ್ಮಣನ ರೂಪವನ್ನು ತೆಗೆದುಕೊಂಡು ಒಳಗೆ ಪ್ರವೇಶ ಮಾಡಿದ. ನಿನ್ನ ಮನಸ್ಸಿಗೆ ಅನುಸಂಧಾನಕ್ಕೆ ವ್ಯತ್ಯಾಸವಾಗುವಂಥ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡಿದ. ಆದರೂ ಅನುಸಂಧಾನದ ವಿಷಯದಲ್ಲಿ, ಮನಪ್ರಸಾದದ ವಿಷಯದಲ್ಲಿ ನೀನು ವ್ಯತ್ಯಾಸ ಮಾಡಿಕೊಳ್ಳಿಲ್ಲ. ಆದ್ದರಿಂದ ನಿನ್ನ ಸಮಾನನಾದ ಅನುಸಂಧಾನ ಮಾಡೋನಿಲ್ಲ. ಸ್ವಾಮಿ, ನನಗೇ ಗೊತ್ತಿಲ್ಲ ಏನು ಮಾಡಿದೆ ಎಂದ. ಶಿಬಿ, ಆ ವೃದ್ಧ ಬ್ರಾಹ್ಮಣ ಬಂದವನು ಏನು ಮಾಡ್ದ ಗೊತ್ತಾ, ಜ್ಞಾಪಿಸ್ಕೊಂಡ್ರು. ತಲೆ ಮೇಲೆ ಕೈ ಇಟ್ಟರು. ನೋಡಿ, ಸೂಕ್ಷ್ಮ ಜ್ಞಾನ ಹೊಟ್ಟೋಗ್ಬಿಟ್ಟಿರುತ್ತೆ. ಕಾರ್ಯಕ್ಕೆ ಮಾತ್ರ ಸೂಕ್ಷ್ಮ ಜ್ಞಾನ ಬಂದಿರುತ್ತೆ. ಎಲ್ಲ ಕಾಲದಲ್ಲೂ ಸೂಕ್ಷ್ಮ ಜ್ಞಾನ ಇರಲ್ಲ. ಇದ್ದರೆ ಈ ಚಕ್ರವರ್ತಿಗಳು ಯಾರೂ ಇಂಥ ಕೆಲಸ ಮಾಡ್ತಿರಲಿಲ್ಲ. ಮಹಾನ್ ಚಕ್ರವರ್ತಿಗಳು ಪುಣ್ಯ ಕೆಲಸ ಮಾಡಿದ್ದಾರೆ. ಸೂಕ್ಷ್ಮ ಜ್ಞಾನ ತತ್ಕಾಲದಲ್ಲಿ ಉಪಯೋಗಿಸಿದ್ದಾರೆ, ಶಾಶ್ವತವಾಗಿಲ್ಲ. ಇನ್ನು ನಮ್ಮ ಕಥೆ ಏನಾಗಬೇಕು? ಆಗ ವೃದ್ಧ ಬ್ರಾಹ್ಮಣ ಬಂದಿರತಕ್ಕಂಥ ಅವನು ಏಕಾಂತದಲ್ಲಿ ಶಿಬಿಯನ್ನು ಸೇರಿ, ಯಾರೂ ನನ್ನ ಆಸೆ ಈಡೇರಿಸಿಲ್ಲ, ಒಂದು ಆಸೆ ಇದೆ, ಅದನ್ನು ಈಡೇರಿಸ್ತೀಯನೋ ಅಂತ ಬಂದಿದ್ದೀನಿ ಇಂದ. ಆಗ್ಬೋದು ಸ್ವಾಮಿ, ಮಮ ಕಲ್ಯಾಣ ವೃದ್ಧೆಯೇ, ನೀವು ಬಂದಿರತಕ್ಕಂಥದ್ದು ನನ್ನ ಕಲ್ಯಾಣಕ್ಕೆ. ಅನುಸಂಧಾನದ ಹೆಡ್ಲೈನ್ ಬಿತ್ತು. ನೀವು ಬಂದಿರೋದು ನನ್ನ ಕಲ್ಯಾಣಕ್ಕೆ, ಆದ್ದರಿಂದ ನಾವು ಏನು ಬೇಕಾದ್ರೂ ಕೋರಿಕೆ ಕೇಳಿ ನಾ ಮಾಡೋಕ್ಕೆ ಸಿದ್ಧ, ಒಬ್ಬ ಚಕ್ರವರ್ತಿಯಾಗಿ ಇಂದ. ಯಾರಿಗೂ ಹೇಳಬಾರ್ದಪ್ಪ ನೀನು ಅಂತ. ಆಗ್ಬೋದು ನೋಡಿ, ಅಲ್ಲಿಂದನೇ ಶುರು ವಿಕಾರಕ್ಕೆ. ಯಾರಿಗೂ ಹೇಳ್ಕೊಡ್ದು. ಯಾರೋ ಒಬ್ರು ಹೇಳಿದರು, ಯಾರು ಸತ್ತೋದ್ರೆ ನಂಗೆ ಬದುಕಿಸೋ ಶಕ್ತಿ ಇದೆ ಆಚಾರ್ಯ, ನೀವು ಯಾರ ಮುಂದೆ ಹೇಳಬೇಡಿ, ಯಾರಿಗೂ ಗೊತ್ತಾಗದಿದ್ದಾಗ ನಾನು 8 ಜನನ ಬದುಕಿಸಿದ್ದೀನಿ, ಯಾರನ್ನೂ ಕೇಳ್ಕೊಡ್ದು, ಯಾರ ಮುಂದೆ ಹೇಳ್ಕೊಡ್ದು. ಆ ಬದುಕಿಸಿರೋರ ಹೆಸರು ನಾ ಹೇಳಲ್ಲ, ಬದುಕಿರೋರು ನಿಮ್ಮ ಹತ್ರ ಹೇಳಲ್ಲ. ಅರ್ಥ ಆಯ್ತೇನೋ? ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಈ ಮೈಮೇಗೆ ಏನು ಮಾಡೋದಪ್ಪ ಹೇಳಿ. ಅಂಥ ಮೈಮೆ ಕಲಿಯುಗದಲ್ಲಿ ಅಲ್ಲ. ನಮಗೆ ಆನೆ ಮೇಲೆ ಮೆರವಣಿಗೆ ಆಯಿತು ಆಚಾರ್ಯ, ಎಲ್ಲಿ ಅಂತ ಕೇಳಬೇಡಿ, ಯಾವ ಊರಲ್ಲಿ ಅಂತ ಕೇಳಬೇಡಿ, ಯಾರು ಮಾಡಿದ್ರು ಅಂತ ಕೇಳಬೇಡಿ, ಯಾವಾಗ ಆಯಿತು ಅಂತ ಕೇಳಬೇಡಿ, ಆಗಿದ್ರು ಇಲ್ಲ ಅಂತಾನೆ ನಾ ಹೇಳೋದು. ಇದಕ್ಕೇನಪ್ಪ ಇನ್ನೂ ಉತ್ತರ ಕೊಡಬೇಕು? ಇಂಥ ಸ್ಥಿತಿಲಿದ್ದೀವಿ ನಾವು. ಅರ್ಥ ಆಯ್ತಾ? ಇದು ನಮ್ಮ ಅನುಸಂಧಾನ. ಅವನು ಹೇಳ್ದ, ಬ್ರಾಹ್ಮಣ ಏಕಾಂತದಲ್ಲಿ ಹೋದ, ಶಿಬಿಗೆ ಹೇಳ್ತಾ ಇದ್ದಾನೆ, ತಿರ್ಗಾ ಹೇಳೋ ಬೇಡವೋ ಅಂದ. ನೋಡಿ, ತಿರ್ಗಾ ಅವನ ಬಾಯಲ್ಲಿ ಬರೆಸ್ಕೋಬೇಕಲ್ಲ. ಯಾಕೆ ಸ್ವಾಮಿ ಅನುಮಾನ ಪಡ್ತಾ ಇದ್ದೀರಿ? ಯಾಕೆ ನನ್ನ ವಿಷಯದಲ್ಲಿ ನಿಮಗೇನಾರು ಅನುಮಾನ ಬಂತೆ? ನನ್ನ ಮನೋವಿಕಾರದಲ್ಲಿ ಏನಾರು ವ್ಯತ್ಯಾಸ ಕಂಡ್ರಾ? ಅದು ಬರಲಿ ಅಂತ. ನಮ್ಮ ಮನೋವಿಕಾರದಲ್ಲಿ ಏನಾರು ವ್ಯತ್ಯಾಸ ಕಂಡ್ರಾ? ಇಲ್ಲ ಅಂದ ಆ ವೃದ್ಧ ಬ್ರಾಹ್ಮಣ. ಹಾಗಾದ್ರೆ ಏನು ಅಂತ ಕೇಳಿದ. ನರಮಾಂಸ ಊಟಕ್ಕೆ ತಿನ್ನಬೇಕು ಅಂತ ಆಸೆ ಯಾರನ್ನೂ ಕೇಳ್ಕೊಳ್ಳಾರೆ, ಅದಕ್ಕೆ ಏಕಾಂತದಲ್ಲಿ ಬಂದು ನೀನು ಕೇಳ್ತಾ ಇದ್ದೀನಿ. ಆಗ್ಬೋದು ಸ್ವಾಮಿ, ವಿಕಾರವೇ ಇಲ್ಲ, ಆಗ್ಬೋದು ಅಂದ. ನಮ್ಮಂಥರ ಅದರಲ್ಲ ಕಳ್ಳ ಬ್ರಾಹ್ಮಣ. ಏನೋ ಪಾನಿಪುರಿ ಹಿಂದಿದ್ರೆ ಹಾಳಾಗಿ ಹೋಗಲಿ ನೋಣ ಅಂದರೆ ನರಮಾಂಸ ಅಂತೀಯ ಅಂತ ಆಗಲೇ ಕುತ್ತಿಗೆ ಹಿಡ್ಕೊಂಡೇ ಬಿಡ್ತಾ ಇತ್ತು. ನೀನೆಂಥ ಬ್ರಾಹ್ಮಣ, ಧರ್ಮ ಇರಬೇಕು. ಇದೊಂದು ಕಥೆಯಿಂದ ಇಡೀ ಗರುಡ ಪುರಾಣ ಬ್ಯಾಲೆನ್ಸ್ ಮಾಡಿಬಿಡ್ತಾರೆ. ಮಹಾಭಾರತ ಅಂದರೆ ಏನು ಅಂದ್ಕೊಂಡ್ರಿ, ರಾಮಾಯಣ ಅಂದರೆ ಏನು ಅಂದ್ಕೊಂಡ್ರಿ? ಹೇಳಿದ್ನಲ್ಲ, ನಿಮ್ಮ ತೆಗಿಬೇಡಿ ನಿಮ್ಮ ರಾಮಾಯಣ, ಅವರ ರಾಮಾಯಣವೇ ಅಯ್ಯೋ ಬಿಡಿ ಅಂತೀವಲ್ಲ, ಆ ಮಟ್ಟಕ್ಕಿದೆ ನಮ್ಮ ಅವಸ್ಥೆ. ಒಂದೊಂದು ಕಥೆಗಳು, ಒಂದೊಂದು ಕತೆ. ಅದಕ್ಕೋಸ್ಕರ ಆಚಾರ್ಯರು ಬರೀತಾರೆ, ದುರ್ವಿಜ್ಞೇಯವತಃ ಸರ್ವಂ ಭಾರತಂತು ಸುರೈರಪಿ ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮವ ತತ್ಪ್ರಸಾದತಃ. ಏನು ಅನ್ಕೊಂಡ್ರೆ ಮಹಾಭಾರತ ಅಂದರೆ ಜಗವೆಲ್ಲ ಒಂದು ನಾಟಕ ರಂಗ, ಜನವೆಲ್ಲ ಬರೀ ಪಾತ್ರಧಾರಿಗಳು. ಭಾರತದಲ್ಲಿ ಬರ್ತಕ್ಕಂಥದ್ದೆಲ್ಲ ಪಾತ್ರಧಾರಿತ್ವ, ಅದರ ಹಿನ್ನೆಲೆ ಎಲ್ಲ ಸಕಲ ವೇದ ಸಾರಭೂತವಾದಂಥ ವಿಚಾರ. ನಿದರ್ಶನ, ಪ್ರದರ್ಶನ, ದರ್ಶನ. ದರ್ಶನ ಶಾಸ್ತ್ರ ಅಲ್ವಾ, ನಿದರ್ಶನ ಮಹಾಭಾರತ, ಪ್ರದರ್ಶನ ಪುರಾಣಗಳು ಅಂತ ಅರ್ಥ. ಪುರಾಣದಲ್ಲಿ ಪ್ರದರ್ಶನ ರೂಪದಲ್ಲಿ ಬರ್ತದೆ, ನಿದರ್ಶನ ರೂಪ ಮಹಾಭಾರತ ಅಂದರು.
ದರ್ಶನ, ರೂಪ, ಶಾಸ್ತ್ರಗಳು ಅಂತ ಹೇಳ್ತಾ ಇದ್ದಾರೆ. ಮೂರು ಒಂದಾಗಬೇಕು. ಸುಲಭವಲ್ಲವೋ ಮಹದಾನಂದ, ಅದರ ಒಳಹ ತಿಳಿಯಬೇಕು ಗುರುದಯಾದಿಂದ. ಎಲ್ಲ ಇರಬೇಕು. ಆಗ್ಬೋದು ಒಂದ. ಆದ್ರೆ ಏನು ಅನ್ಕೋತೀಯೋ ಅಂದ ನಮ್ಮ ಸ್ವಾಮಿ. ತಿರ್ಗ ನರಮಾಂಸ ಅಂದೊಂದು ತಿರುಗಿ ಪ್ರಶ್ನೆ ಹಾಕ್ದ. ಯಾಕೆ ಸ್ವಾಮಿ ಅನುಮಾನ ಅಂದ? ಏನಿಲ್ಲ, ಅದು ನಿನ್ನ ಮಗಂದೇ ಆಗಬೇಕು ಅಂದ. ಆಗ್ಬೋದು ಅಂದ. ತಿರುಗಿ ಬ್ರಾಹ್ಮಣ ಹತ್ಲ ಕಡೆಗೆ ಹೋಗಿ ಇತ್ಲ ಕಡೆ ಬಂದ. ಏನು ಅನ್ಕೋತೀಯೋ ಅಂದ. ತಿರ್ಗ ನಿನ್ನ ಕೈಯಿಂದಾನೇ ಸಂಹಾರ ಆಗಬೇಕು. ಆಗ್ಬೋದು ಅಂದ. ಆಗಿದೆ, ಆಗತ್ಯೆ. ತಿರ್ಗಿ ಹೋಗೋನು ತಿರುಗಿ ಬಂದ ಪಕ್ಕಕ್ಕೆ. ಹೊತ್ತಾಗೋಗುತ್ತೆ. ಆಚಾರ್ಯ ಇದೇ ಕಥೆ ಹೇಳ್ತಿದ್ರೆ ನೀವು ಇನ್ನು ಎಂಪಟ್ನಕ್ಕೆ ಯಾವಾಗ ನಮ್ಮನ್ನು ಕರ್ಕೊಂಡು ಹೋಗೋದು? ನಾನೆಲ್ಲ ಕರ್ಕೊಂಡು ಹೋಗೋದು, ಅವರೇ ಕರ್ಕೊಂಡು ಹೋಗ್ತಾರೆ. ನಾನು ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೆ. ಅವನು ಅಂದ ತಿರುಗ್ಯಾಕೆ ಅಂತ. ಇನ್ನೊಂದು ಸಾರಿ ಯಾರು ವಿಕಾರ ಉತ್ಪತ್ತಿ ಆಗುತ್ತಲ್ಲ ಅನ್ನಲಿಲ್ಲ. ಸ್ವಾಮಿ ಏನಪ್ಪಣೆ ಎಂದ. ನೋಡಪ್ಪ, ನೀ ಕೊಲ್ಲುವಾಗ ನಿನ್ನ ಮಗನ್ನ ಅವನು ಇದೇನು ಸುಡುಗಾಡ ಬ್ರಾಹ್ಮಣ ಈ ಥರ ಮಾಡಿ ನನ್ನ ಪ್ರಾಣ ತಿಂದುಬಿಟ್ಟ, ಇವನ ಮನೆ ಹಾಳಾಗ ಅಂದರೆ ನಾನೇನು ಮಾಡಲಿ? ಅವನಿಗೆ ವಿಕಾರ ಕುಡ್ದು ಆ ಥರ ನೀನು ನಡೆಯೋದಾದರೆ ಆಗ್ಬೋದು ಅಂದ. ಹ್ಞೂ ಅಂದ. ಯಾಕೆ ಸ್ವಾಮಿ ಇದು? ನಮಗೆ ವಿಕಾರ ಇಲ್ಲದಿದ್ದರೆ ನಾವು ಒಪ್ಕೋಬೋದು. ನಮ್ಮನ್ನು ಗಂಟು ಹಾಕೊಂಡಿರೋ ಹೆಂಡತಿ ಮಕ್ಕಳಲ್ಲಿ ನಮಗಿಂತ ಹೊರತಾದ ವಿಕಾರಗಳು ಬೇಕಾದಷ್ಟು ಇರುತ್ತೆ. ಅವ್ರ ವಿಕಾರನೂ ಯಜಮಾನ ಕಂಟ್ರೋಲ್ ಮಾಡಿರಬೇಕು ಅನ್ನೋದು ಶಕ್ಯವಾ? ಈ ಕಥೆಯ ಸೂಕ್ಷ್ಮ. ಹೂಂದ. ಮಗನ್ ತಂದ, ಕೈಯಾರ ತಗೊಂಡು ತಾನೆ ಸೀಳ್ದ, ಕಣ್ಣಲ್ಲಿ ನೀರಿಲ್ಲ ಅಲ್ವೇ, ಯಾವುದೋ ದುಃಖದ್ದು ಆನಂದಾಶ್ರವನ್ನು ಮಗ ಹಾಕ್ತಾ ಇದ್ದಾನೆ. ಬ್ರಾಹ್ಮಣ ಹೇಳ್ದ, ನೋಡಪ್ಪ ಅವನಾಗಲೇ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ ಅಂತ. ಅಪ್ಪ ವ್ಯಾಖ್ಯಾನ ಮಾಡ್ತಿದ್ದಾನೆ, ಮಗನ್ ಕೇಳಲಿಲ್ಲ. ಸ್ವಾಮಿ, ಇಂಥ ದಾನಕ್ಕೆ ನಾನು ಪಾತ್ರನಾದ್ನಲ್ಲ. ಈ ಪದಾರ್ಥ ಯಾವ ಮಾಂಸವನ್ನು ನರ, ಹಂದಿ, ನಾಯಿಗಳು ಹರ್ಕೊಂಡು ಹೋಗ್ತವೋ ಈ ಮನುಷ್ಯ ಶರೀರವನ್ನು, ಬೇರೆ ಪ್ರಾಣಿಗಳನ್ನ ಯಾರು ತಿಂತಾರೆ? ಅರ್ಥ ಆಯ್ತೇನು? ಮನುಷ್ಯನ ಬುರುಡೆನ ಯಾರು ತಿಂತಾರೆ? ಕುರಿ ಕೋಳಿ ಆಕ್ಸಿಡೆಂಟ್ ಆಗೋದ್ರೆ ಎಳ್ಕೊಂಡು ಬೆಳಗಾಗೋದ್ರೊಳಗೆ ನುಂಗ್ಬಿಡ್ತಾರೆ. ಮನುಷ್ಯನ ಆಕ್ಸಿಡೆಂಟ್ ಅಲ್ಲೇ ಬಿದ್ದಿದ್ರೆ 8 ದಿನ ಆದರೂ ಅಲ್ಲೇ ಬಿದ್ದಿರುತ್ತೆ. ಯಾರು ತಿಂತಾರೆ ಅದನ್ನು? ಯಾರು ನಮಸ್ಕಾರ ಮಾಡ್ತಾರೆ? ಅರ್ಥ ಆಯ್ತಾ? ಅಂದರೆ ಒಂದು ಕುಳಿ ಕೋರಿ ನಾಯಿಗಾದರೂ ಕೂಡ ಆ ಮಾಂಸಕ್ಕೊಂದು ಬೆಲೆ ಇದೆ. ಈ ಮಾಂಸಕ್ಕೆ ಅದು ಬೆಲೆ ಇಲ್ಲ ಅಂತ ಅರ್ಥ. ಭಾರಿ ರೇರು. ಅಘೋರಿಗಳು ಮಾತ್ರ ತಿನ್ನೋದು, ಇನ್ಯಾರು ತಿನ್ನಲ್ಲ ನರಮಾಂಸ ಈಗ ಈ ಕಲಿಯುಗದಲ್ಲಿ. ಆದ್ದರಿಂದ ಇಂಥ ಒಂದು ಈ ದೇಹದ ಮಾಂಸಕ್ಕೆ ಉತ್ತಮನಾದಂಥ ಒಬ್ಬ ಬ್ರಾಹ್ಮಣ ಪಾತ್ರನಾಗಿರೋನು ಇಷ್ಟು ನೀಚವಾದಂಥ ಈ ಮಾಂಸದ ತುಕ್ಕಡವನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಸಲ್ಲಿಸು ನನ್ನ ಆಸೆ ಅಂತ ಇರ್ಬೇಕಾರೆ ಯಾರಿಗೂ ಒದಗಿ ಬರುತ್ತಪ್ಪ ಅಂತ ಹೇಳಿ ತಂದೆಯನ್ನು ಸಾಂತ್ವನ ಮಾಡ್ತಾ ಇದ್ದಾನೆ. ಇಂಥ ಯೋಗ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಬಂತು ಅಂತ. ಇನ್ನು ಕತೆ ಮುಂದುವರಿತದೆ, ಇರಲಿ. ಕುಯ್ದ ಮಾಂಸವನ್ನು ಎಲೆಗೆ ಬಡಿಸ್ತಾ ಬ್ರಾಹ್ಮಣನು ಕೂತ್ಕೊಂಡ. ನೋಡಪ್ಪ, ನಾ ತಿನ್ಬೇಕಾದ್ರೆ ಇನ್ನೊಂದು ಕಂಡೀಷನ್ ಉಂಟು. ಆಗ್ಲಾರ ವಿಕಾರ ಆಗ್ಬೋದಲ್ಲ, ನನ್ನ ಜೊತೆಗೆ ನೀನು ತಿನ್ಬೇಕಪ್ಪ. ಫೂಲ್ನೆಸ್ ಅಂದ್ಬಿಡ್ತಾರೆ ಯಾರು ಇಂಥ ಕಥೆಗಳನ್ನ ನೋಡಿದ್ರೆ. ಅದಕ್ಕೋಸ್ಕರ ಹೇಳ್ತಾ ಇದ್ವಿ, ಎಲ್ಲೋ ಹೋಗ್ತಾ ಇಲ್ಲ. ಸೊ ಇಷ್ಟು ಸೂಕ್ಷ್ಮ ಧರ್ಮಗಳಿರ್ತವೆ. ಹಾಗೆ ಒಳಗೆ ಹೋದಾಗ ನೀನು ಕೂತ್ಕೋಬೇಕು ಅಂದ ಶಿಬಿ ಜೊತೆಗೆ. ಆಗ್ಬೋದು ಅಂದ. ಹೇಗ್ರಿ ತಡೆಯೋದು? ಎಲೆನೂ ಆಯಿತು, ಬಡಿಸಿದ್ದು ಆಯಿತು. ಇವನ ಮಗನ ಮಾಂಸ ಇವನ ಎಲೆಗೆ, ಆ ಬ್ರಾಹ್ಮಣನ ಎಲೆಗೂ ಮಗನ ಮಾಂಸ. ಪರಿಶನ್ ಚಾವಿ ಮಾಡ್ತಾನೋ ಇಲ್ವೊಂದು ಬ್ರಾಹ್ಮಣ ಹಿಂಗೆ ನೋಡ್ದ. ಈ ಬ್ರಾಹ್ಮಣ ಕಳ್ಳ ಬ್ರಾಹ್ಮಣ ತಿನ್ನಕ್ಕೆ ಬಂದಿದ್ದಾನೆ. ಇವನು ಸಂತೋಷದಿಂದ ಪರಿಶನ್ ಚಾವಿ ಮಾಡ್ದ. ಅದೇನು ಚಿತ್ರಾವತಿ ಇಟ್ನೋ ಗೊತ್ತಿಲ್ಲ. ಚಿತ್ರಾವತಿನೂ ಆಯಿತು, ಆಪೋಷಣನ ಆಯಿತು. ಕೃಷ್ಣಾರ್ಪಣ ಅನ್ಬೇಕಲ್ಲ ಬ್ರಾಹ್ಮಣಿಗೆ. ಅನೇನ ನರಮಾಂಸೇನ ಭಕ್ಷಣ ಶುರು ಮಾಡಬೇಕಲ್ಲ. ಮಾಡೋ ಹೊತ್ತಿಗೆ ಸರಿಯಾಗಿ ಆಪೋಷಣನೂ ತಗೊಂಡ ಶಿಬಿ. ಪ್ರಾಣಾಹುತಿ ತಗೋಬೇಕು. ಅದನ್ನು ಕೈ ಹಾಕಿದ. ನಮ್ಮ ಸ್ವಾಮಿ ಕೈ ಹಿಡಿದ. ಶಿಬೇ ಅಂದ, ನೀ ನೊಡೆಯ ವಿಕಾರ ಇಲ್ಲದೆ ಅನುಸಂಧಾನ ಮಾಡಿದ ದೀಕ್ಷಾವಂತ ಅಂದರೆ ಅದಕ್ಕೆ ಅವನು ಕೆಲಸ ಮಾಡುವಂದ ಧಗ್ಗಂತ ಹಾಗೇ ರೂಪ ತಗೊಂಡ್ಬಿಟ್ಟ. ಶಿಬೇ, ಮೆಚ್ಚಿದ್ದೇನೆ ನಿನ್ನ ಭಕ್ತಿಗೆ. ಹೀಗೆ ನನ್ನ ಭಕ್ತರುಗಳು ದೇವರ ಭಕ್ತರಲ್ಲಿ ನಡ್ಕೋಬೇಕು. ಅದನ್ನ ಈ ಕೆಲಸ ನೀವು ಮಾಡಿದೆಯಾದ್ದರಿಂದ ಯಾವಾಗ ಕರೆದರೂ ದರ್ಶನ ಕೊಡ್ತೀನಿ. ನಿನ್ನ ಹತ್ರ ಯಾವಾಗಲೂ ಸನ್ನಿಹಿತನಾಗಿ ನಾನು ವಾಸ ಮಾಡ್ತಾ ಇರ್ತೇನೆ. ಹೇಗೆ ಬಲಿಯ ಮನೆಯ ಬಾಗಿಲನ್ನು ಕಾಯ್ತಾ ಇದ್ದಾನೆ ಸ್ವಾಮಿ, ಹಾಗೆ ಶಿಬಿ ಕರೆದಾಗೆಲ್ಲ ದೇವರು ಬರ್ತಾನೆ ಅಂದರು. ಯಾಕೆ ಅಂದರೆ ಅವನ ಹಾಗೆ ಕರೆಯೋಂಗೆ ಕರಿತಾ ಇದ್ದಾನೆ ಅಂತ. ಈ ಪ್ರತರ್ಧನ ಮಹಾರಾಜನು ಹಿಂಗಂದ, ಅಷ್ಟಕ ಹಾಗೆ ಹೋದ, ಶಿಬಿ ಹೀಗೆ ಬಂದ. ಸಪ್ತದ್ವೀಪ ಚಕ್ರವರ್ತಿಗಳು ಯಾಕೆ ವ್ಯತ್ಯಾಸ ಮಾಡಿದರು ಅಂದರೆ ಇಂಥ ಅನುಸಂಧಾನದ ವಿಲಕ್ಷಣವಾದಂಥ ದೋಷಗಳು. ಅದರಂತೆ ಅನುಸಂಧಾನದಲ್ಲಿ ವಿಚಿತ್ರವಾಗಿರ್ತಕ್ಕಂಥ ರಂತಿದೇವನ ಕಥೆ ಭಾಗವತದಲ್ಲಿ
ಕೊಟ್ಟಿದ್ದು ನೀರು ದಾನ, ಕೊಟ್ಟಿದ್ದು ಹೆಸರೆಳದೇ ಇರೋರ ಹತ್ರ, ಆದರೆ ಪುಣ್ಯ ಬಂದಿದ್ದು ಹೇಗೆ ವ್ರತಸ್ಥನಾದವನು. ಹೀಗೆ ಪುಣ್ಯದಲ್ಲಿ ಪರ್ಯುಸಾನವಾದ ಅನುಸಂಧಾನಗಳು ಇವೆ, ಪಾಪದಲ್ಲಿ ಪರ್ಯುಸಾನವಾದಂಥ ಅನುಸಂಧಾನಗಳು ಇದೆ. ಆದ್ದರಿಂದ ಪುಣ್ಯ ಕಾರ್ಯದಂತೆ ಕಾಣುತ್ತೆ ಅದು ಪಾಪ ಬರುವಂಥ ಸನ್ನಿವೇಶ ಇರುತ್ತೆ. ಧರ್ಮ ಕಾರ್ಯಗಳಂತೆ ಕಂಡು ಪಾಪ ಬರೋದು ಬೇರೆ. ಪಾಪದ ಕೆಲಸದಂತೆ ಕಾಣುತ್ತೆ ಲೋಕ ಕಲ್ಯಾಣದ ರೂಪದಲ್ಲಿ ಧರ್ಮವೇ ಪ್ರಾಪ್ತಿಯಾಗುತ್ತೆ.